ರೌಡಿ ಶೀಟರ್ ಬಿಕ್ಲು ಶಿವನ ಹತ್ಯೆಯ ಕೇಸ್ನಲ್ಲಿ ಅಥವಾ ಪ್ರಕರಣದಲ್ಲಿ A1 ಆರೋಪಿಯಾಗಿರೋದು ಜಗ್ಗ ಅಲಿಯಾಸ್ ಜಗದೀಶ. ಈತನ ಹಿನ್ನೆಲೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಳೆದ 35 ವರ್ಷದಿಂದ ಜಗ್ಗನ ಮೇಲೆ ಬರೋಬ್ಬರಿ 16 ಕೇಸ್ಗಳು ರಿಜಿಸ್ಟರ್ ಆಗಿದೆ. ರಾಬರಿ, ಕೊಲೆ, ಕಿಡ್ನಾಪು, ಡಕಾಯಿತಿಯ ಪ್ರಕರಣಗಳು ಕೂಡ ಈತನ ಮೇಲಿದೆ. ಇಂದಿರಾನಗರ, ಕಬ್ಬನ್ ಪಾರ್ಕು, ಅಶೋಕ್ ನಗರ, KR ಪುರಂ ಠಾಣೆ, ರಾಮೂರ್ತಿ ನಗರ, ಹೆಣ್ಣೂರು ಠಾಣೆಯಲ್ಲೂ ಕೂಡ ಈತನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 1995ರಲ್ಲಿ ಇಂದಿರಾನಗರದಲ್ಲಿ ಮೊದಲು ಈತನ ಮೇಲೆ ರಿಜಿಸ್ಟರ್ ಆಗುವಂತಹ ಕೇಸೇ ಕಳ್ಳತನದ ಕೇಸು. ಆಮೇಲೆ 1999ರಲ್ಲಿ 2 ರಾಬರಿ ಸೇರಿದಂತೆ ಕೊಲೆ ಪ್ರಕರಣದಲ್ಲೂ ಕೂಡ ಈತನ ಹೆಸರು ಕೇಳಿಬರುತ್ತೆ. 2001ರಲ್ಲಿ ಕಿಡ್ನಾಪ್ ಪ್ರಕರಣದೊಂದರಲ್ಲಿ ಈತ ಪ್ರಮುಖ ಆರೋಪಿಯಾಗಿರ್ತಾನೆ. ಈ ರೀತಿ ಹಲವು ಪ್ರಕರಣಗಳಲ್ಲಿ ಈತ ಪ್ರಮುಖ ಆರೋಪಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಬಿಕ್ಲು ಶಿವನ ಹತ್ಯೆಯ ಪ್ರಕರಣದಲ್ಲಿ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಬಟ್ ಈತನ ಹಿನ್ನೆಲೆ ಏನು? ಈತ ನಿರಂತರವಾಗಿ ಈ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಹಂಗಿದ್ರೂ ಕೂಡ ಈತ ಆರಾಮಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ, ಪದೇ ಪದೇ ಈ ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದ ಅಂದ್ರೆ ಪೊಲೀಸರ ಕೃಪಾ ಕಟಾಕ್ಷ ಕೂಡ ಈತನ ಮೇಲಿತ್ತ ಅಂತ ಹೇಳಿ. ಪ್ರೇಮ್, ಬಿಕ್ಲು ಕೇಸ್ನ ಪ್ರಮುಖ ಆರೋಪಿ ಆಗಿರುವಂಥ ಜಗ್ಗ ಅಲಿಯಾಸ್ ಜಗದೀಶನ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ ಅನ್ನುವಂಥದ್ದು ಈಗ ರಿವೀಲ್ ಆಗ್ತಿರುವಂಥದ್ದು. ಕಳೆದ 35 ವರ್ಷಗಳಿಂದಲೂ ಕೂಡ ಇವನು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಆತನ ಕೇಸ್ ಡೀಟೇಲನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇರುವಂಥದ್ದು. 1995ರಿಂದಲೂ ಕೂಡ ಈತ ಒಂದಲ್ಲ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಇಲ್ಲಿಯವರೆಗೂ ಸುಮಾರು 16 ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಕೊಲೆ, ದರೋಡೆ ಸೇರಿದಂತೆ ಡಕಾಯಿತಿ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರುವಂಥ ವಿಚಾರಗಳು ಬೆಳಕಿಗೆ ಬರ್ತಿದ್ರೂ ಕೂಡ ಈತನ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ಕೈಗೊಳ್ಳುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಆ ಕಾರಣಕ್ಕಾಗಿ ಈತ ಪದೇ ಪದೇ ಅಪರಾಧ ಚಟುವಟಿಕೆಗಳಲ್ಲಿ, ಕಿಡ್ನಾಪ್ ಸೇರಿದಂತೆ ಇಂಥ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿ ಇಂಥ ಕೃತ್ಯವನ್ನು ಮಾಡ್ಕೊಂಡು ಬಂದರೂ ಕೂಡ ಈತನ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೇ ಇರುವುದು ಎಲ್ಲ ಒಂದು ಕಡೆ ಬೆಂಗಳೂರು ನಗರ ಪೊಲೀಸರ ಕೃಪಾ ಕಟಾಕ್ಷದಿಂದಲೇ ಈ ರೀತಿ ಕೃತ್ಯವನ್ನು ಎಸಗ್ತಿದ್ದ ಅನ್ನುವಂಥ ಅನುಮಾನಗಳಿಗೆ ಈ ಕೇಸ್ಗಳು ಎಡೆ ಮಾಡಿಕೊಡ್ತಾರೆ. ಇಷ್ಟೊಂದು ಪ್ರಕರಣಗಳಿದ್ರೂ ಕೂಡ ಆತನ ಮೇಲೆ ಇದ್ದಂಥ ರೌಡಿ ಶೀಟರನ್ನು ಕೂಡ ತೆರವು ಮಾಡಿರುವಂಥದ್ದು ಒಂದು ರೀತಿಯಾಗಿ ಈತ ದೊಡ್ಡ ಪ್ರಭಾವಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿ. ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ.